ಫೈನಲ್ ಆಗಿ 2025 ನ APL ಮತ್ತೆ BPL ರೇಷನ್ ಕಾರ್ಡ್ ನ ಮಾಡಿಸ್ತೀರಾ ಅಂತ ಹೇಳೋದಾದ್ರೆ ಪೋರ್ಟಲ್ ಓಪನ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿ ಒಬ್ಬರು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳೋದಾದ್ರೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಯಾವ್ದೆಲ್ಲ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಒಂದು ಇನ್ಫಾರ್ಮೇಶನ್ ನಮ್ಮ ಒಂದು ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆಲ್ ಇನ್ ಒನ್ ಇನ್ಫಾರ್ಮೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ನ್ಯೂ BPL ಮತ್ತೆ APL ಕಾರ್ಡ್ ನ ನೀವು ಮಾಡಿಸ್ತೀರಾ ಅಂತ ಹೇಳೋದಾದ್ರೆ ಅದು 2025 ನಲ್ಲಿ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಫಾರ್ BPL ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಅಂದ್ರೆ BPL ಮತ್ತೆ APL ಸೇಮ್ ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬೋದು. APL ಮತ್ತೆ BPL ಗೆ ಏನೆಲ್ಲ ಒಂದು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ನಲ್ಲಿ ಹೇಳ್ತೀನಿ. ಇದು ಮತ್ತೆ APL ಮತ್ತೆ BPL ಎರಡಕ್ಕೂ ಕೂಡ ರಿಕ್ವೈರ್ಮೆಂಟ್ಸ್ ಆಗುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ID ಪ್ರೂಫ್ ಲೈಕ್ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೆ ವೋಟರ್ ID ಆಗಿರ್ಬೋದು, ಯಾವ್ದು ಬೇಕಾದ್ರೂ ಕೂಡ ಆಗಿರ್ಬೋದು. ಒಟ್ಟ ನಿಮ್ಮ ಒಂದು ID ಪ್ರೂಫ್ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ಸೊ ಎರಡನೇದಾಗಿ ಅಡ್ರೆಸ್ ಪ್ರೂಫ್ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಅಡ್ರೆಸ್ ಪ್ರೂಫ್ ಅಂತ ಹೇಳೋದಾದ್ರೆ ನಿಮ್ಮ ಮನೆಯ ಒಂದು ಪ್ರೂಫ್ ಇರ್ಬೇಕಾಗತ್ತೆ. ಅಂದ್ರೆ ಆಧಾರ್ ಕಾರ್ಡ್ ತಗೊಂಡೋದ್ರು ಕೂಡ ನಡೆಯುತ್ತೆ, ಅದೇನ್ ತೊಂದರೆ ಇಲ್ಲ. ಅದಾದ್ಮೇಲೆ ನಿಮ್ಗೆ ಇನ್ಕಮ್ ಪ್ರೂಫ್ ಇರ್ಬೇಕಾಗತ್ತೆ. ಇನ್ಕಮ್ ಬಂದ್ಬಿಟ್ಟು ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು. ನೀವು BPL ಮಾಡಿಸ್ಬೇಕು ಅಂತ ಹೇಳೋದಾದ್ರೆ 3 lakh ಗಿಂತ ಕಮ್ಮಿ ಇರ್ಬೇಕಾಗತ್ತೆ ಇನ್ಕಮ್. ಇವಾಗ ನೀವು ವೆಬ್ಸೈಟ್ ನ ಚೆಕ್ ಮಾಡ್ಕೋಬೇಕಾಗತ್ತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇನ್ಕಮ್ ಪ್ರೂಫ್ ಇರ್ಬೇಕಾಗತ್ತೆ. BPL ನಿಮ್ಗೆ ರೇಷನ್ ಕಾರ್ಡ್ ಪಡಿಬೇಕು ಅಂತ ಹೇಳೋದಾದ್ರೆ ಗೌರ್ಮೆಂಟ್ ಸರ್ವಿಸಸ್ ಯಾವ್ದು ನೀವು ಉಪಯೋಗಿಸ್ಕೊಂತಿರಬಾರ್ದು. ಅಂದ್ರೆ ಇವಾಗ ನಿಮ್ ಫಾದರ್ ಬಂದ್ಬಿಟ್ಟು ಅಥವಾ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ BPL ಕಾರ್ಡ್ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಮಿಲಿ ಡೀಟೇಲ್ಸ್ ಇರ್ಬೇಕಾಗತ್ತೆ. ಫ್ಯಾಮಿಲಿ ಡೀಟೇಲ್ಸ್ ನಿಮ್ಮ ಹತ್ರ ಇದ್ರೆ ಮಾತ್ರನೇ ಆಗುತ್ತೆ. ಮತ್ತೆ ಫೋಟೋ ಕಾಪೀಸ್ ಒಂದು 3 ಫೋಟೋ ಕಾಪೀಸ್ ನ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಓಕೆನಾ? ಫ್ಯಾಮಿಲಿ ಡೀಟೇಲ್ಸ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಪ್ರೂಫ್ ಇಷ್ಟು ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ನೀವು ಸ್ಕೂಲ್ ನಲ್ಲೇ ಇಟ್ಕೊಂಡಿದ್ದೀರಾ ಅಂದ್ರೂ ಕೂಡ ನಡೆಯುತ್ತೆ. ಓಕೆನಾ? ಸೊ ಇದು BPL ಗೂ ಕೂಡ ಅನ್ವಯಿಸುತ್ತೆ, APL ಗೂ ಕೂಡ ಅನ್ವಯಿಸುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ನೀವು APL ಕಾರ್ಡ್ ಮಾಡಿಸ್ಕೊಂತೀರಾ ಅಂದ್ರೂ ಕೂಡ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇವಿಷ್ಟು ಮಾಡ್ತೀರಾ ಅಂತ ಹೇಳೋದಾದ್ರೆ ನಾವ್ ಎಷ್ಟು ದಿನ ವೇಟ್ ಮಾಡಬೇಕು ಅಂತ ಹೇಳೋದಾದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ ನೋಡಿ. ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತಾನೆ ಹೇಳ್ಬೋದು. APL ಮತ್ತೆ BPL ಕಾರ್ಡ್ ಮಾಡಿಸ್ತೀರಾ ಅಂದ್ರೆ ಆಫ್ಲೈನ್ ನಲ್ಲಿ. ಅದಾದ್ಮೇಲೆ ಪ್ರೊಸೆಸಿಂಗ್ ಟೈಮ್ ಅಂತ ತಗೊಳುತ್ತೆ. ಅದಕ್ಕೆ ಮಿನಿಮಮ್ 1 ವೀಕ್ ಅನ್ನ ತಗೋಬಹುದು ಅಥವಾ 2 ವೀಕ್ಸ್ ಅನ್ನ ತಗೋಬಹುದು. ಅದು ಹೇಳಕ್ಕಾಗಲ್ಲ. ಪ್ರೊಸೆಸಿಂಗ್ ಟೈಮ್ ಅಂತ ತಗೊಳುತ್ತೆ. ಅದಾದ್ಮೇಲೆ ನೀವು ಇದನ್ನ ಆನ್ಲೈನ್ ಟ್ರ್ಯಾಕಿಂಗ್ ಕೂಡ ಮಾಡ್ಕೋಬಹುದು. ಅವರ ಒಂದು ವೆಬ್ಸೈಟ್ ಇದೆ. ಯಾವ ವೆಬ್ಸೈಟ್ ಅಂತ ಹೇಳೋದಾದ್ರೆ ನ್ಯಾಷನಲ್ ಗವರ್ನಮೆಂಟ್ ಸರ್ವಿಸ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಇದು ಸೆಂಟ್ರಲ್ ನವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ಆನ್ಲೈನ್ ಸರ್ವಿಸಸ್ ನ ಪಡಿಬಹುದು. ಒಂದು ವೇಳೆ ನೀವು APL ಮತ್ತೆ BPL ಕಾರ್ಡ್ಗೆ ಅಪ್ಲೈ ಮಾಡಿದೀರಾ ಅಂತ ಹೇಳೋದಾದ್ರೆ ಇಷ್ಟು ಪ್ರೊಸೀಜರ್ ನ ನೀವು ಫಾಲೋ ಮಾಡಬೇಕಾಗುತ್ತೆ. ಟ್ರ್ಯಾಕಿಂಗ್ ಮಾತ್ರನೇ ಇಲ್ಲಿ ನೀವು ಟ್ರ್ಯಾಕಿಂಗ್ ಮಾಡಬಹುದು ಇವರ ಒಂದು ವೆಬ್ಸೈಟ್ ನಲ್ಲಿ. ಸೊ ಇಷ್ಟು ಗೊತ್ತಾಯ್ತು ಅಂತ ಅನ್ಸುತ್ತೆ. ನೀವು ಆಫ್ಲೈನ್ ನಲ್ಲಿ ಹೋಗಿ ಅಪ್ಲೈ ಮಾಡಬಹುದು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನೀವು BPL ಮತ್ತೆ APL ಕಾರ್ಡ್ ಮಾಡಿಸ್ತೀರಾ ಅಂದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ. ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಇನ್ಫಾರ್ಮೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.